ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಇವತ್ತು ನಡೆದಂಥ ಸೆಕೆಂಡ್ PUC ಪ್ರಿಪ್ರೇಟ್ರಿ ಎಕನಾಮಿಕ್ಸ್ ಕ್ವಶನ್ ಪೇಪರ್ಗೆ ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ. ಸೊ ಈಗಾಗಲೇ ನಾನು ಪ್ರತಿಯೊಂದು ಜಿಲ್ಲೆಯದು ಕೂಡ ಇಂಪಾರ್ಟೆಂಟ್ ಏನು ಕ್ವಶನ್ ಪೇಪರ್ ಆಗಿರ್ಬೋದು, ಅದಕ್ಕೆ ಕೀ ಆನ್ಸರ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ ಚಾನಲ್ಗೆ ವಿಸಿಟ್ ಮಾಡಿ. ಪರ್ಟಿಕ್ಯುಲರ್ ಪ್ಲೇ ಲಿಸ್ಟ್ ಇದೆ, ಅಲ್ಲಿ ನಿಮಗೆ ಸಿಗುತ್ತೆ. ನಿಮ್ಮ ನೆಕ್ಸ್ಟು ಎಲ್ಲ ಎಕ್ಸಾಮ್ಗೂ ಕೂಡ ಇಂಗ್ಲೀಷ್ ಆಗಿರ್ಬೋದು, ಕನ್ನಡ ಪ್ರತಿಯೊಂದು ಸಬ್ಜೆಕ್ಟು ಕೂಡ ನಾನು ಕ್ವಶನ್ ಪೇಪರ್ನ ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡಿ. ಮೊದಲನೇ ಕ್ವಶನ್, ದ ಸ್ಕೇರ್ ರಿಸೋರ್ಸ್ ಆಫ್ ಆ್ಯನ್ ಎಕಾನಮಿ ಹ್ಯಾವ್ ಆಪ್ಷನ್ ಎ ಯುಟಿಲಿಟಿ ಈಸ್ ಎ ಸಬ್ಜೆಕ್ಟಿವ್. ಥರ್ಡ್ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಫೋರ್ತ್ ಕ್ವಶನ್, ದ ಗೌರ್ನಮೆಂಟ್ ಇಂಪೋಸಸ್ ಅಪ್ಪರ್ ಲಿಮಿಟ್ ಆನ್ ದ ಪ್ರೈಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಈಸ್ ಕಾಲ್ಡ್ ಪ್ರೈಸ್ ಸೀಲಿಂಗ್. ಆಪ್ಷನ್ ಎ. NNP is equal to GNP minus ಆಪ್ಷನ್ ಬಿ ಡಿಪ್ರಿಸಿಯೇಷನ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ನೋಡ್ತಾ ಹೋಗೋಣ. As income increases, the demand curve for normal goods shift towards right. Seventh question, dash is a tax that the government imposes per unit sale of output, unit tax. Dash policies are passed by the state itself for bodies like RBI, SEBI, etc. Macroeconomic. Ninth question, dash are defined at a particular point of time. Stock. 10th question, dash issues coins in India, Government of India. ಮ್ಯಾಚ್ ದ ಫಾಲೋಯಿಂಗ್ ನೋಡ್ತಾ ಹೋಗೋಣ. SMCಗೆ ಡೆಲ್ಟಾ TC ಡಿವೈಡೆಡ್ ಬೈ ಡೆಲ್ಟಾ Q. ನಾರ್ಮಲ್ ಪ್ರಾಫಿಟ್ಗೆ 0 ಪ್ರಾಫಿಟ್. ಆ್ಯಡಮ್ ಸ್ಮಿತ್ ಇನ್ವಿಸಿಬಲ್ ಆ್ಯಂಡ್ ಮನಿ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಸೇವಿಂಗ್ Y-C. ಇನ್ನು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ನ ನೋಡ್ತಾ ಹೋಗೋಣ. ಸೊ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿಯಾದಂಥ ಪ್ರತಿಯೊಂದು ಜಿಲ್ಲೆದು ಕೂಡ ಈ ವರ್ಷದ ಕ್ವಶನ್ ಪೇಪರ್ಗೆ ಉತ್ತರವನ್ನು ಕೂಡ ನಾನು ಹೇಳ್ತಾ ಇರ್ತೀನಿ. ಸೊ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮಗೆ ತುಂಬಾ ಲಾಸ್ ಆಗುತ್ತೆ, ಓಕೆನಾ. ವಾಟ್ ಈಸ್ ಬಜೆಟ್ ಲೈನ್? ಬಜೆಟ್ ಲೈನ್ ಈಸ್ ಎ ಲೋಕಸ್ ಆಫ್ ಡಿಫ್ರೆಂಟ್ ಕಾಂಬಿನೇಷನ್ಸ್ ಆಫ್ ಟೂ ಕಮ್ಯುನಿಟೀಸ್ ವಿಚ್ ದ consumer consumes and whose cost is exactly equals to his income. ಇದನ್ನು ನಾವು ಬಜೆಟ್ ಲೈನ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ಇಂಟರ್ಮೀಡಿಯೇಟ್ ಗೂಡ್ಸ್. ಇಂಟರ್ಮೀಡಿಯೇಟ್ ಗೂಡ್ಸ್ ಆರ್ ದೋಸ್ ಗೂಡ್ಸ್ ಯೂಸ್ಡ್ ಆಸ್ raw materials or inputs for production of other commodities. Next question, give or write the meaning of autonomous consumption. When the level of consumption is independent of income, it is called as autonomous consumption. Next question, what do you mean by open economy? An open economy is one which interacts with other countries through various channels. Next question, what is balance of trade? It is the difference between the value of exports and value of imports of goods of a country in a given period of time is called balance of trade. ಐ ಹೋಪ್ ಇನ್ನು ಪಾರ್ಟ್ ಬಿ ಎಲ್ಲರೂ ಕೂಡ ಅಟೆಂಡ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರೆಲ್ಲ ಎಷ್ಟೆಷ್ಟು ಸ್ಕೋರ್ ಮಾಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ರೀತಿಯಾಗಿ ನಾನು ಕನ್ನಡ ಮೀಡಿಯಮ್ವರೆದು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋ ಕೂಡ ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಪೋಸ್ಟ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಈ ವಿಡಿಯೋ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ, ಲೈಕ್ ಮಾಡೋದ್ರಿಂದ ನಮಗೆ ತುಂಬಾ ಮೋಟಿವೇಟ್ ಆಗುತ್ತೆ ಇನ್ನೂ ಹೆಚ್ಚು ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ. ಆ ಎಲ್ಲ ವೀಡಿಯೋಸು ನಿಮ್ಮ ಪ್ರಿಪ್ರೇಟ್ರಿ ಎಕ್ಸಾಮ್ಗಾಗಲಿ ಫೈನಲ್ ಎಕ್ಸಾಮ್ಗಾಗಲಿ ತುಂಬಾ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು.